ನಮಸ್ಕಾರ ವೀಕ್ಷಕರೇ, ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಘಟಪ್ರಭಾದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳ ಕಲರವ. ಚಿಟ್ಟೆಗಳೆಂದರೆ ಅಂತಿಂಥ ಚಿಟ್ಟೆಗಳಲ್ಲ, ಅವು ನಮ್ಮ ಬಾಲವಿಜ್ಞಾನಿಗಳು. ಇಂದು ಶ್ರೀ ರೇವಣಸಿದ್ದೇಶ್ವರ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯವರ ಘಟಪ್ರಭಾ PU ಕಾಲೇಜ್ ಘಟಪ್ರಭಾ ಇವರು ಏರ್ಪಡಿಸಿದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಆವಿಷ್ಕಾರ. ಈ ಕಾರ್ಯಕ್ರಮದಲ್ಲಿ ಘಟಪ್ರಭಾದ ಸುತ್ತಮುತ್ತಲಿನ ಸುಮಾರು 28 ಪ್ರೌಢಶಾಲೆಯ ಬಾಲವಿಜ್ಞಾನಿಗಳು ಭಾಗವಹಿಸಿ 45 ಪ್ರೊಜೆಕ್ಟರ್ಗಳ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮ SM ಪಾಟೀಲ್ ಭವನದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ವಿಜ್ಞಾನಿಗಳು ಹೊಸ ಹೊಸ ಆವಿಷ್ಕಾರದೊಂದಿಗೆ ಬಹಳ ಹರ್ಷದಿಂದ ಭಾಗವಹಿಸಿದ್ದರು. ಇದು ಒಂದು ರೀತಿಯಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನಡೆದ ಕಾರ್ಯಕ್ರಮ. ಇದು ಹೆಸರಿಗೆ ತಕ್ಕ ಹಾಗೆ ಒಂದು ಆವಿಷ್ಕಾರವೇ ಸರಿ. ಬೀದಿ ದೀಪಗಳೆಲ್ಲ ಆಗ್ತಿರ್ತಾವಲ್ರಿ, ಅವಾಗ್ರಿ ಇದನ್ನ ಯೂಸ್ ಮಾಡ್ಬೋದ್ರಿ. ಈಗ್ರಿ ಬೀದಿ ದೀಪಗಳು ದಿನವೆಲ್ಲ ಹತ್ತಿರ್ತಾವು, ಕರೆಂಟ್ ಎಲ್ಲ ವೇಸ್ಟ್ ಆಗ್ತೈತಿ. ಅದಕ್ಕಾಗಿ ಇದನ್ನ ಯೂಸ್ ಮಾಡೋದ್ರಿಂದ ಬೆಳಗಿನ ಟೈಮ್ ಎಲ್ಲ ಆಫ್ ಇರ್ತಾವ. ಸೆನ್ಸರ್ ಯೂಸ್ ಮಾಡೋದು, ಲೈಟ್ ಸೆನ್ಸರ್ ಸೆನ್ಸರ್ ಮೇಲೆ ಕತ್ತಬೇಕಂದ್ರೆ ಲೈಟ್ ಇಲ್ಲಿ ಕಾಣಿಸ್ತದೆ, ಹಿಂಗು ಉಲ್ಟಾ ಕಾಣಿಸ್ತದೆ, ಉಲ್ಟಾ ಕಾಣಿಸ್ತೈತೆ. ಸೀದಾ ಇಟ್ಟು ಉಲ್ಟಾ ಕಾಣಿಸ್ತೈತಿ, ಉಲ್ಟಾ ಇಟ್ಟು ಸೀದಾ ಕಾಣಿಸ್ತೈತಿ. ಮತ್ತೆ ಇನ್ನೊಂದು ಏನಂದ್ರೆ ಪೂರ್ತಿ ಕತ್ಲಲ್ಲಿ ಇರ್ತದೆ. ಇದಾಗ ವೈಟ್ ಇದ್ದ ಸೈಡ್ ಈ ಕಡೆ ಸೈಡ್ ಇದ್ರ ಮೇಲೆಲ್ಲ ಚಾಯ್ ಬರ್ತೈತಿ. ಇದು ಪೂರ್ತಿ ಬ್ಲ್ಯಾಕ್ ಇರ್ಬೇಕ್ರಿ ಎಲ್ಲ. ಮತ್ತೆ ಏನೋ ಆದ್ರೂ ಇದ್ರ ನೀರಿನ ಮೇಲೆ ಇಟ್ಟನು ಪಿಂಕ್ ಮಸೂರ ಇದ್ರೊಳಗ ಇದ್ರ ಉಲ್ಟಾ ಕಾಣಿಸ್ತಾ ಇದ್ರೊಳಗೆ ಸೀದಾ ಕಾಣಿಸ್ತೈತಿ. ನೀರ್ ಮುಖಾಂತರ ಖಾಲಿ ನೀರ್ ಹಾಕಿಟ್ರಿ, ಖಾಲಿ ಇಟ್ರಿ ಏನ್ ಕಾಣಿಸ್ತದ್ರಿ, ಇದಕ್ಕಿಂತ ಕಾಣಿಸ್ತೈತಿ. ಅಕಸ್ಮಾತ್ ನೀರ್ ಹಾಕಿಟ್ರಿ ಒಂದ್ ಸೈಡ್ ಆ ಕಡೆ ಒಂದ್ ಸೈಡ್ ಈ ಕಡೆ ಕಾಣಿಸ್ತೈತಿ. ನಾವು ಏನೋ ಇಟ್ಟನು ಎಲ್ಲ ಉಲ್ಟಾ ಕಾಣಿಸ್ತೈತಿ ನೀರಿನ ಮುಖಾಂತರ. ನಿನ್ನ ಸ್ಕೂಲ್ ಯಾವುದು? ಶಾಲೆ ಹೆಸರು ಹೇಳಲಿ. ಇದೇನು? ಗಾಳಿಯ ಒತ್ತಡ. ಈ ಮಗ ಆಟ ಹೊಸ ಕಾಣ್ಬೇಕೇನೋ. ಬಳಿ ಬಿಟ್ಟು ನ್ಯೂಲೆಂಡ್ಸ್ ನ ಅಷ್ಟಕ ಬಿಟ್ಟು ಸಪ್ತ ಸ್ವರ ಮರೆತೆ ಬಿಟ್ಟಲ್ಲ. ಅಡ್ಡ ಸಾಲುಗಳಲ್ಲಿಟ್ಟು ಕಂಬ ಸಾಲುಗಳಲ್ಲಿಟ್ಟು ಧಾತುಗಳ ಜೋಡಿಸೇ ಬಿಟ್ಟಲ್ಲ. ನಾನು ಜೋಡಿಸಿದ್ದು ಪರಮಾಣು ತೂಕ ಕಾಣಮ್ಮಿ, ಹುಡುಕಿ ರಚಿಸಿದ್ದು 63 ಧಾತು ಕಾಣಮ್ಮಿ. ಮೆಂಡ್ಲಿ ರಚಿಸಿದ ಶ್ರೇಣಿನ ನಡುವೆ ಸಂಕ್ರಾಂತಿ ಧಾತುನ ವಿರಳಾಭಸ್ಮ ತೆಗಿಯೋದನ್ನು ಈ ಡ್ಯಾಮಿಗೆ ಒಂದೆರಡು ಗೇಟ್ ಮಾಡ ಮೊದಲ
ಹಾಂ ಹೇಳ್ರು. ಯಾರು ಹೇಳೋದ್ರೆ ಡ್ಯಾಮ್ದಾಗ ನೀರು ತುಂಬಿದ್ರೆ ಈ ನೀರು ಪ್ರೆಷರ್ಲೆ ಬಂದ ಈ ಇದಕ್ಕೆ ಫ್ಯಾನಿಗೆ ಬಿಡ್ದಿದ್ರಿ. ಫ್ಯಾನ್ ಬಿಡಿದ್ರು ಅಂದ್ರೆ ಇದು ಫ್ಯಾನ್ ತಿರುಗೋದ್ರಂದ್ರೆ ಅದರ ಒಳಗೆ ಜನರೇಟರ್ ಆಗಿ ಇಲ್ಲಿ ಎಲ್ಲ ಅದಕ್ಕೆ ಲೈಟ್ ಕರೆಂಟ್ ಉತ್ಪಾದನೆ ಶಾಲೆಗೆ, ಹಾಸ್ಪಿಟಲ್ಗೆ, ರೋಡ್ ಕ್ರಾಸಿಂಗ್, ದೇವ್ರ ಗುಡಿಗೆ ಇದೆಲ್ಲ ಅದಕ್ಕೆ ಮತ್ತು ಹಂಗಾರೆ ನೀರು ಬಂದಿದ್ದ ಕೆನಾಲ್ ಮೂಲಕ ಬೇಸಾಯ ಪದ್ಧತಿಗೆ ಉಪಯೋಗ ಆಗ್ತದೆ. ಬೇಸಾಯಕ್ಕೂ ಬಳಸ್ಕೋಬೋದ್ರಿ, ಲೈಟ್ ಉತ್ಪಾದನೆಗೂ ಬಳಸ್ಕೋಬೋದು. ಇಲ್ಲಿ ನೀರ ಕರೆಂಟ್ ಉತ್ಪಾದನೆಗೂ ಬಳಕೆ ಆಗ್ತೈತಿ. ಇಂದ್ರ ನಂತರ ಇಲ್ಲಿ ನೀರಾವರಿಗೂ ಬಳಕೆ ಆಗ್ತೈತಿ. ಈಗ ನಾವು ನೀರಾವರಿಗೆ ಎತ್ತ ಬಳಕೆ ಮಾಡಾಕತ್ತೀವಿ. ಇಲ್ಲಿ ಎರಡಕ್ಕೂ ಅದು ಕರೆಕ್ಟ್ ಆಗಿ ಇದು ಮಾಡೋದು. ಇಲ್ಲಿ ಜಲದ ವಿವಿಧ ಉಪಯೋಗಗಳನ್ನು ತೆಗೆದುಕೊಳ್ತಕ್ಕಂಥ ಒಂದನೇದು ಪವರ್, ಎರಡನೇದು ನೀರಾವರಿ. ಎಕ್ಸ್ಪ್ಲೇಷನ್ ಫುಲ್ ಆಗುತ್ತೆ. ಏ ಮಾಸ್ತಿಗೆ ಹೇಳು. ಮುಂದೆ ನಾನು ನಿಮ್ಗೆ ಆಗ ಹೇಳಂತ ಈ ಕಡೆ ಹೊಸ ಹೈಟ್ ಯಾರ್ದು ಮನುಷ್ಯರ ಹೈಟು? ಈಗ ನನ್ನ ಹೈಟ್ ಹೆಂಗೆ ಗೊತ್ತಾ ಹಿಡಿತೈತೆ ಅದು ಫಸ್ಟ್ ಲೈನ್ಮೆನ್ಸ್ ಏನ್ ಮಾಡ್ಬೋದು ಇದು ನಾವು? ಎಲ್ಲೋ ಮೆಣ್ಲಿ ನಿನ್ನ ಆಮ್ಲಜನಕ, ಎಲ್ಲೋ ಮೆಣ್ಲಿ ನಿನ್ನ ಜಲಜನಕ, ಎಲ್ಲೋ ಮೆಣ್ಲಿ ನಿನ್ನ ಸಾರಜನಕ, ಎಲ್ಲೋ ಮೆಣ್ಲಿ ನಿನ್ನ ಆಮ್ಲಜನಕ. अरे मेन्यू 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 ಲಿಥಿಯಂ ಹಿಂದೆ ಹೀಲಿಯಂ ಇಟ್ಟು, ಸೋಡಿಯಂ ಹಿಂದೆ ನಿಯಾನ್ ಇಟ್ಟು, ಪೊಟ್ಯಾಷಿಯಂ ಹಿಂದೆ ಆರ್ಗಾನ್ ಇಟ್ಟಲ್ಲ. ಮೂರನೇ ಗುಂಪಲ್ ಗೆಲಿಯಂ ಬಿಟ್ಟು, ನಾಲ್ಕನೇ ಗುಂಪಲ್ ಜರ್ಮೇನಿಯಂ ಬಿಟ್ಟು, ಮೆಂಟ್ಲಿ ನಿನ್ ಭವಿಷ್ಯ ನಿಜವಾಯ್ತಲ್ಲ. ನಾನು ಭವಿಷ್ಯ ನುಡಿದ ತತ್ವಗಳ ಗುಣ ಕಾಣಮ್ಮಿ, ಮಾಸ್ಲೆ ಜೋಡಿಸಿದ್ದು ಪರಮಾಣು ಸಂಖ್ಯೆ ಕಾಣಮ್ಮಿ. ಮಾಸ್ಲೆ ರಚಿಸಿದ ಸಂಖ್ಯೆನ, ಹೆನ್ರಿ ಹುಡುಕಿದ ಕ್ಲೋರಿನ, ರೇಡಿಯಂ ಹುಡುಕಿದ ಮೇಡಮ್ ಕ್ಯೂರಿನ, ಪ್ರೋಟಾನ, ನಿಂತ್ರೇನಿಯಲ್ ಸ್ಕೋರ್ ಕಕ್ಷಕನ, ತೋರಿಸಿ ಒಳಗೆ ಪರಮಾಣು ಮಾದರಿನ. ಎಲ್ಲೋ ಮೆಣ್ಲಿ ನಿನ್ನ ಆಮ್ಲಜನಕ, ಎಲ್ಲೋ ಮೆಣ್ಲಿ ನಿನ್ನ ಜಲಜನಕ, ಎಲ್ಲೋ ಮೆಣ್ಲಿ ನಿನ್ನ ಸಾರಜನಕ, ಎಲ್ಲೋ ಮೆಣ್ಲಿ ನಿನ್ನ ಆಮ್ಲಜನಕ. ಎಲ್ಲಿದ್ದರೇನು ನನ್ನ ಜರ್ಮೇನಿಯಮ್ಮು, ಯಾಕಿಂಗೆ ಹುಡುಕುತ್ತಿರು ಬಿಡಿಯಮ್ಮು, ಎಂದಿಶ ಅಂತ ಹೇಳಿ ಸಿಸಿಯಮ್ಮು.
ಎಂದಿಶ ಅಂತ ಹೇಳಿಲ್ಲ ನಮ್ಮ ಹುಡುಕಿನ ತಿವಳಿನ ನ್ಯೂಲೆನ್ಸ್ ಹುಡುಕಿನ ಅಷ್ಟಕನ ಅವತ್ತ ನಿಲ್ವ ಹುಡುಕಿದೇವನೇನ ಕುಂಬ್ರೆ ಅಡ್ಡ ಸಾಲೇನ ನಿಂತೆ ಕಂಬ ಸಾಲೇನ ಕಾಣಿಸಿ ಒಳಗೆ ಒಮ್ಮೆ ಮೆಂಡಿವಾ ಎಲ್ಲೋ ಮೆಂಡ್ಲಿ ನಿನ್ನ ಆಮ್ಲಜನಕ ಎಲ್ಲಿ ಅಂತ ಒಮ್ಮೆ ಹೇಳಲು ಎಲ್ಲೋ ಮೆಂಡ್ಲಿ ನಿನ್ನ ಆಮ್ಲಜನಕ ಎಲ್ಲಿ ಅಂತ ಒಮ್ಮೆ ಕೊಡಿಸಿ ಒಳಗೆ ಒಮ್ಮೆ ಅಷ್ಟಕನ ಎಲ್ಲೋ ಮೆಂಡ್ಲಿ ನಿನ್ನ ಆಮ್ಲಜನಕ ಎಲ್ಲೋ ಮೆಂಡ್ಲಿ ನಿನ್ನ ಜಲಜನಕ ಎಲ್ಲೋ ಮೆಂಡ್ಲಿ ನಿನ್ನ ಸಾರಜನಕ ಎಲ್ಲೋ ಮೆಂಡ್ಲಿ ನಿನ್ನ ಆಮ್ಲಜನಕ ಜೂಬೋರೈನ ತಿವಳಿ ಬಿಟ್ಟು ನ್ಯೂಲೆನ್ಸ್ ನ ಅಷ್ಟಕ ಬಿಟ್ಟು ಸಪ್ತ ಸ್ವರ ಮರೆತೆ ಬಿಟ್ಟಲ್ಲ ಅಡ್ಡ ಸಾಲುಗಳಲ್ಲಿಟ್ಟು ಕಂಬ ಸಾಲುಗಳಲ್ಲಿಟ್ಟು ಧಾತುಗಳ ಜೋಡಿಸೇ ಬಿಟ್ಟಲ್ಲ ನಾನು ಜೋಡಿಸಿದ್ದು ಪರಮಾಣು ತೂಕ ಕಾಣಮ್ಮಿ ಹುಡುಕಿ ರಚಿಸಿದ್ದು 63 ಧಾತು ಕಾಣಮ್ಮಿ ಮೆಂಡ್ಲಿ ರಚಿಸಿದ ಶ್ರೇಣಿನ ನಡುವೆ ಸಂಕ್ರಾಂತಿ ಧಾತುನ ಬೇಡ ಭಸ್ಮ ಹುಡುಕಿದೀವನೇನಾ ಉಂಗ್ರೆ ಹೀಲಿಯಂ ನಿಯಾನ ನಿಂತ್ರೆಯಾದ ಕೃತ್ತಾನ ತೋರಿಸಿ ಒಳಗೆ ರಂಸೆ ಗುಂಪನ್ನ ಎಲ್ಲೋ ಮೆಂಡ್ಲಿ ನಿನ್ನ ಆಮ್ಲಜನಕ ಎಲ್ಲೋ ಮೆಂಡ್ಲಿ ನಿನ್ನ ಜಲಜನಕ ಎಲ್ಲೋ ಮೆಂಡ್ಲಿ ನಿನ್ನ ಸಾರಜನಕ ಎಲ್ಲೋ ಮೆಂಡ್ಲಿ ನಿನ್ನ ಆಮ್ಲಜನಕ ಅರೆ ಮೆಲ್ಲು 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 ಲಿಥಿಯಂ ಹಿಂದೆ ಹೀಲಿಯಂ ಇಟ್ಟು ಸೋಡಿಯಂ ಹಿಂದೆ ನಿಯಾನ್ ಇಟ್ಟು ಪೊಟ್ಯಾಷಿಯಂ ಹಿಂದೆ ಆರ್ಗಾನ್ ಇಟ್ಟಲ್ಲ ಮೂರನೇ ಗುಂಪಲ್ ಗೆಲಿಯಂ ಬಿಟ್ಟು ರೋಡ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಘಟಪ್ರಭು ಪಿ ಯು ಕಾಲೇಜು ಘಟಪ್ರಭಾವದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ನಾನು ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಅವರ ವೈಜ್ಞಾನಿಕ ಮನೋಭಾವನೆಯನ್ನು ಎಚ್ಚರಿಸುವ ಸಲುವಾಗಿ ಸೊ ನಮ್ಗೆ ಗೊತ್ತಿರುವ ಹಾಗೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಕೊರೋನಾ ಸಲುವಾಗಿ ವಿದ್ಯಾರ್ಥಿಗಳು ಯಾವುದೇ ಸ್ಕೂಲಿಗೂ ಹೋಗದೆ ಸೊ ಮನೆಯಲ್ಲಿ ತಮ್ಮ ಕಾಲವನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ವೈಜ್ಞಾನಿಕವಾಗಿ ಮನೋಭಾವನೆ ಹೆಚ್ಚಿಸುವ ಸಲುವಾಗಿ ಅವರಿಗೆ ವಿಜ್ಞಾನ ಬಗ್ಗೆ ಒಲವು ಮೂಡಿಸಿ ಅವರಿಗೆ ಅಭ್ಯಾಸದಲ್ಲಿ ಆಸಕ್ತಿಯನ್ನು ಮೂಡಿಸುವಂಥ ಸಲುವಾಗಿ ಸೊ ನಾವು ಸುಮಾರು 28 ಈ ಹಳ್ಳಿ ಪ್ರದೇಶದ ಮತ್ತು ಘಟಪ್ರಭಾ ಭಾಗದಲ್ಲಿರುವಂಥ 28 ಶಾಲೆಗಳಿಗೆ ಭೇಟಿ ನೀಡಿದಾಗ ಸೊ ಎಲ್ಲ ಶಾಲೆಗಳಿಂದ 22 ಮಕ್ಕಳನ್ನ ನಾವು ಆಹ್ವಾನ ಮಾಡಿದ್ವಿ. ಸೊ ಪ್ರತಿ ಶಾಲೆಯಿಂದ 2 ಮಕ್ಕಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ವಿಜ್ಞಾನದ ಮೇಲಿರುವಂತಹ ಅಭಿಮಾನವನ್ನು ಹಾಗೂ ತಮ್ಮಲ್ಲಿರುವಂತಹ ವೈಜ್ಞಾನಿಕ ಕಲೆಯನ್ನು ಅತಿ ಉತ್ತಮವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಸೊ ಇಲ್ಲಿ ಗೆಲುವು ಸೋಲುವುದು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮಾಡೋದು ಭಾಳ ಮುಖ್ಯ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಇನ್ನು ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತ ನಾವು ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ. ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಸಿ ಅಂತರ ಕಾಯ್ದುಕೊಳ್ಳಿ. ಕೊರೋನಾ ಮುಕ್ತ ಸಮಾಜವನ್ನು ನಿರ್ಮಿಸೋಣ. ಇಂತಹದ್ದೇ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂಸ್ 24x7 ಸಂವಿಧಾನಕ್ಕೆ ಬದ್ಧ ಸಮರಕ್ಕೂ ಸಿದ್ಧ ಚಾನಲ್ ಅನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಭೀಮಧ್ವನಿ, ಇದು ನಿಮ್ಮ ಧ್ವನಿ. ಧನ್ಯವಾದಗಳು.